ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್. ನಾವು ಕೆಲವೊಂದು ಸಲ ಅಂದ್ಕೊಳ್ಳೋದೇ ಒಂದಾದರೆ ಅದು ಆಗೋದೇ ಒಂದು ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನಾನಿವತ್ತಿಲ್ಲಿ ಪಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಪಡ್ಡು ಹಿಟ್ಟನ್ನ ತಯಾರು ಮಾಡಿಕೊಂಡೆ. ಆದರೆ ಇಲ್ಲಿ ಪಡ್ಡು ಮಾಡೋದಕ್ಕಾಗಲೇ ಇಲ್ಲ. ಅದು ಪಡ್ಡು ಎಲ್ಲ ಹಾಕಿದೆ, ಬಟ್ ಅದು ಮೇಲೆ ಏಳಲೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳಿದೆ. ಮೊದಲಿಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ತವ ನಾನು ಸುಮಾರು ದಿನ ಆಗಿತ್ತು ಯೂಸ್ ಮಾಡಿ, ಸೊ ಅದಕ್ಕಾಗಿ ಪಡ್ಡು ನೀಟಾಗಿ ಬರಲಿಲ್ಲ. ನಾನಿಲ್ಲಿ ಪಡ್ಡು ಹಿಟ್ಟಿಗೆ ಅರ್ಧ ಹೋಳು ತೆಂಗಿನಕಾಯಿ, ಹಾಗೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ಸಬ್ಬಕ್ಕಿ ಸೊಪ್ಪನ್ನ ಹಾಕಿದ್ದೀನಿ. ಜೊತೆಗೆ ಕ್ಯಾರೆಟ್ನು ಕೂಡ ತುರಿದು ಹಾಕಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಒಗ್ಗರಣೆನ ಕೂಡ ನಾನು ಮಾಡಿ ಹಾಕಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆ, ಜೀರಿಗೆ ಇದಿಷ್ಟನ್ನು ಒಗ್ಗರಣೆ ಮಾಡಿ ಹಾಕಿದೆ. ಅದಕ್ಕೆ ಒಂದು ಖಾರನ ಒಂದು ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿಕೊಂಡಿದ್ದೆ, ರೆಡಿ ಮಾಡಿಟ್ಟಿದ್ದೆ. ಈ ರೀತಿಯಾಗಿ ಹಾಕಿದ್ದಾಯಿತು. ಪಡ್ಡು ಮೇಲೆ ಕೇಳಲೇ ಇಲ್ಲ. ಅದನ್ನೆತ್ತಿ ಪಕ್ಕಕ್ಕಿಟ್ಟು ಕೊನೆಗೆ ಒಂದು ದೋಸೆನ ಮಾಡಬೇಕಾಗಿ ಬಂತು. ಸೆಟ್ ದೋಸೆ ರೀತಿಯಾಗಿ ಮಾಡಿ ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಹಾಕಿದ್ದಾಯಿತು. ಅವರು ಕೂಡ ತಿಂದ್ಕೊಂಡು ಹೋದರು. ಇವತ್ತು ಅದರಿಂದ ತುಂಬಾ ಲೇಟ್ ಆಗಿಬಿಡ್ತು. ನೋಡಿ, ಈ ರೀತಿಯಾಗಿ ದೋಸೆನ ಹಾಕ್ತೆ. ದೋಸೆ ಆದರೂ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಬೇಗ ಟೈಮ್ ಆಗಿರೋದ್ರಿಂದ ಈ ರೀತಿಯಾಗಿ ನಾನು ದೋಸೆನ ಮಾಡಿ ಮಕ್ಕಳಿಗೆ ಕಳಿಸ್ದೆ. ನೋಡಿ, ಪಡ್ಡು ಆ ಥರ ಆಗಿತ್ತು, ಮೇಲೆ ಎಳ್ಳೇ ಇಲ್ಲ. ಭಾಳನೇ ಬೇಜಾರಾಯಿತು. ಪಾಪ ಇಷ್ಟಪಟ್ಟು ಪಡ್ಡು ಬೇಕು ಅಂತ ಕೇಳ್ತಾಯಿದ್ರು, ಮಾಡೋದಕ್ಕಾಗಲಿಲ್ಲ. ಈ ರೀತಿಯಾಗಿ ದೋಸೆನ ಮಾಡಿ ಕೊನೆಗೆ ಮಕ್ಕಳಿಗೆ ತಿನ್ನಿಸಿ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು. ಈ ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.